ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿಗಾಚೆ ಬಸವಕಿರಂಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ಒಂದು ಗೌರಿ ಗಣೇಶ ಹಬ್ಬವನ್ನು ನಾನು ಯಾವ ರೀತಿ ಆಚರಣೆ ಮಾಡಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಸರಳವಾಗಿಯೇ ಹೊಸದ ಮೇಲೆ ಬಾಗಿನವನ್ನಿಟ್ಟು ಹೊಸದ ಪೂಜೆಯನ್ನು ಮಾಡಿಕೊಂಡಿದ್ದು. ಇದು 26ನೇ ತಾರೀಕು ಮಂಗಳವಾರ ಆಗಿರುತ್ತದೆ. ಇದು ಗೌರಿ ಹಬ್ಬದಂತೆ ಒಂದು ದಿನದಂದು ಸರಳವಾಗಿ ಗೌರಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ನಾವು ಹೊಸಲು ಪೂಜೆನ ಮಾಡಿದ್ದೇನೆ. ನೋಡ್ತಾ ಇರೋದು ದೀಪನ ಹೆಚ್ಚಿಟ್ಟು ಸೌತೆಕಾಯನ್ನು ಒಡೆದು ಕಾಯಿಯನ್ನು ಒಡೆದು ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ಗೌರಿಗೆ ಕಾಯಿ ಹೋಳಿಗೆ ಮಾಡಿದ್ದೆ ಪ್ರಸಾದಕ್ಕೆ ಅಂತ. ಹಾಗೆ 16 ತುಪ್ಪದ ಬತ್ತಿಯನ್ನು ಹಚ್ಚಿಟ್ಟಿದ್ದೇನೆ. ಗೌರಿ ಕಲಶವನ್ನು ಸ್ಥಾಪನೆ ಮಾಡಿ ಅದ್ರ ಮುಂದೆ ಬೆಲೆಯವನ ಗಣೇಶನ ಒಂದು ವಿಗ್ರಹವನ್ನಿಟ್ಟು ಸರಳವಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೇನೆ. ನಾನು ಇಷ್ಟರ ಮಟ್ಟಿಗೆ ಮಾತ್ರ ನಾನು ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷ ಸಹ. ಸರಳವಾಗಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಬಾಗಿನವನ್ನು ಕೊಡಲಾಯಿತು. ಇಷ್ಟು ನಾವು ಆಚರಣೆ ಮಾಡಿರುವಂಥದ್ದು. ಹಾಗೆ 27ನೇ ತಾರೀಕು ಬುಧವಾರ ಗಣೇಶ ಹಬ್ಬ. ಸರಳವಾಗಿ ಹೊಸ ಪೂಜೆ, ತುಳಸಿ ಪೂಜೆ, ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಗೌರಿ ಪೂಜೆಯನ್ನು ಸಹ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆ ದೇವ್ರ ಪೂಜೆ ಸಹ ಆಗಿರುವಂಥದ್ದು. ಸರಳವಾಗಿ ಪ್ರಸಾದವನ್ನಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ಗಣೇಶನಿಗೆ ಪಂಚಾಮೃತ ಒಂದು ಅಭಿಷೇಕವನ್ನು ಸಹ ಮಾಡಿದ್ದೇನೆ. ಪಂಚಾರತಿ ಹಾಗೆ ಮಹಾಮಂಗಳಾರತಿ ಅಂತ ಕರ್ಪೂರದ ಆರತಿ ಸಹ ಮಾಡ್ಕೊಂಡಿದ್ದೀನಿ. ನೀವು ಸಹ ಆರತಿ ತೆಗೆದುಕೊಳ್ಳಿ. ಸರಳವಾಗಿಯೇ ಗಣೇಶನ ಸ್ಥಾಪನೆ ಮಾಡಿಕೊಂಡು ನಾನು ಪೂಜೆ ಮಾಡಿಕೊಂಡು ಬೇಕಾಗಿರುವಂಥದ್ದು ಅನ್ನ, ಸಾಂಬಾರು, ಹಾಗೆ ಕೋಸಂಬರಿ, ಪಾಯಸ, ಹಾಗೆಯೇ ಬಜ್ಜಿ ಬೋಂಡ ದಿವಸ ಮಾಡಿಕೊಂಡಿದ್ದೇನೆ. ಮೋದಕ ಮಾಡಿದ್ದೆ. ಹಾಗೆ 21 ತುಪ್ಪದ ಬತ್ತಿ ಬೆಳ್ಳಿ ಗಣೇಶನಿಗೆ ಸರಳವಾಗಿ ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು. ಗರಿಕೆಯಿಂದ ಅರ್ಚನೆ ಮಾಡಿದ್ದೇನೆ. ಹಾಗೆ ಮಡ್ಲಕ್ಕಿಯನ್ನು ಸಹ ಇಟ್ಟಿದ್ದೇನೆ. ಗಣೇಶನಿಗೆ 4 ಕೆಜಿ ವಸ್ತ್ರ, ಜನಿವಾರ, ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಕಲಸದಾಟ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಕಾಮಾಕ್ಷಿ ದೀಪ ಅಂತ ನಾನು ಅಖಂಡ ದೀಪಾರಾಧನೆ ಮಾಡಿದ್ದೇನೆ. ಹಾಗೆ ಕೆಂಪಾರತಿಯನ್ನು ಸಹ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ರಾತ್ರಿಗೆ ಅಂತ. ತೀರ್ಥವನ್ನು ಸಿದ್ಧತೆ ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಾಯಿನ ಹೊಡೆದು ಸಮಾಧಾನ ಧೂಪವನ್ನು ಹಾಕಿ ಸರಳವಾಗಿ ಪೂಜೆ ಮಾಡ್ಕೊಂಡಿರುವಂಥದ್ದು. ರಾತ್ರಿ ಸಮಯದಲ್ಲಿ ನಾವು ಒಂದೇ ದಿವಸನೇ ನಾವು ಗಣೇಶನ ಪೂಜೆ ಮಾಡುವಂಥದ್ದು. ರಾತ್ರಿ ಸಮಯದಲ್ಲಿ ಮತ್ತೊಂದು ಸಲ 21 ತುಪ್ಪದ ಬತ್ತಿಯನ್ನು ಹಚ್ಚಿಟ್ಟು ರಾತ್ರಿ ನಾನು ಒಂದು ಪ್ರಸಾದಕ್ಕೆ ಅಂತ ಕಾಯಿನ ಉಸ್ಲಿ ಹಾಗೆ ಒಂದು ಮೋದಕವನ್ನು ಇಟ್ಟಿದ್ದೇನೆ. ಸಪ್ರೇಟಾಗಿ ಮಾಡಿರುವಂಥದ್ದು. ಅದನ್ನೇ ಇಟ್ಟು ಕಾಯಿನ ಹೊಡೆದು ನಾನು ಕಲಶಾರತಿ ಮಾಡಿಕೊಂಡು ಮಂಗಳಾರತಿ ಮಾಡಿದ್ದೆ. ಹಾಗೆ ಗಣೇಶನ ಒಂದು ಕದಲಿಸಿದ್ದೇನೆ. ವಿಸರ್ಜನೆ ಮಾಡಿರುವಂಥದ್ದು. ಇಷ್ಟು ನಾನು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿರುವಂಥದ್ದು. ನಿಮಗೆ ಇಷ್ಟವಾಗಿದೆ ಭಾವಿಸಿದ್ದೇನೆ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.